ಇವರೆಲ್ಲ ನಕಲಿ ವೈದ್ಯರು, ಕ್ವ್ಯಾಕ್ಸ್, ಫ್ರಾಡ್ಸ್, ಫೇಕ್ ಡಾಕ್ಟರ್ಸ್. ಇಂಥ ಡಾಕ್ಟ್ರುಗಳು ಇಂಡಿಯಾದಲ್ಲಿ 15 ಲಕ್ಷ ಜನ ಇದ್ದಾರೆ. ಲೆಕ್ಕ ಹಾಕಿದರೆ 25 ಲಕ್ಷ 30 ಲಕ್ಷ ಕೋಟಿ ಬಿಸ್ನೆಸ್ಸು ವರ್ಷಕ್ಕೆ ನಕಲಿ ವೈದ್ಯರು ಮಾಡ್ತಾರೆ. ಇಂಡಿಯಾದಲ್ಲಿ 100ಕ್ಕೆ 36% ಜನಕ್ಕೆ ಪೈಲ್ಸು, ಫಿಷರು, ಫಿಸ್ಚುಲಾ ಕಾಯಿಲೆ ಇದೆ. 75 ಕೋಟಿ ಜನ ಅಟ್ಲೀಸ್ಟ್ ಒನ್ಸ್ ಇನ್ ಲೈಫ್ ಟೈಮ್ ಸಫರ್ ಮಾಡ್ತಾರೆ. ಯಾವುದೇ ರೋಗನ ಯಾಕೆ ಬಂದಿದೆ ಅಂತ ಫಸ್ಟ್ ನೋಡಬೇಕು, ರೂಟ್ ಕಾಸ್ ಅನಾಲಿಸಿಸ್ ಮಾಡಬೇಕು. ಫಿಸ್ಚುಲಾ ಒಂದೇ ಆಪರೇಷನ್ ಪ್ರಪಂಚದಲ್ಲಿ ತುಂಬ ಕಷ್ಟಕರವಾದ ಆಪರೇಷನ್. ಇಟ್ ಈಸ್ ಈಸಿ ಟು ಆಪರೇಟ್ ಕ್ಯಾನ್ಸರ್ ದ್ಯಾನ್ ಎ ಫಿಸ್ಚುಲಾ ಅಂತಾರೆ. 100ಕ್ಕೆ 40 ಫಿಸ್ಚುಲಾ ಮತ್ತೆ ಬರುತ್ತೆ. ಮಾಡ್ತಾ ಮಾಡ್ತಾ ಒಬ್ಬ ಕಳ್ಳಿಗೆ ತೂತು ಮಾಡ್ಬಿಟ್ಟಿದ್ದ. ಈ ರೀತಿಯಾಗಿ ಎಷ್ಟೋ ಜನ ಪ್ರಾಣ ಹೋಗಿದೆ ಸರ್. ಆ್ಯಕ್ಚುಲಿ 15 ಲಕ್ಷ ಜನ ಇಂಥ ನಕಲಿ ವೈದ್ಯರು ಇಂಡಿಯಾದಲ್ಲಿದ್ದಾರೆ. ಇನ್ನು ನಿಮ್ಮಂಥ ಡಾಕ್ಟರ್ ಹತ್ರ ಬಂದರೆ ಟ್ರೀಟ್ಮೆಂಟ್ ಸಿಗಲಿಲ್ವ, ಅದಕ್ಕೆ ಅಲ್ಲೋದೆ ಅಂತ. ಇವತ್ತು ಇಂಡಿಯನ್ ಹೆಲ್ತ್ ಕೇರ್ ಸಿಸ್ಟಮ್ ಇದೆಯಲ್ಲ, ಪ್ರೈವೇಟ್ ಇಕ್ವಿಟಿ ಮನಿ, ದುಡ್ಡು ಹಾಕೋದು ಏನೇನು ಮಾಡ್ತಾನೆ, ದುಡ್ಡು ತೆಗಿತಾನೆ. ಆ ಸಣ್ಣ ಸೈನಸೈಟಿಸ್ನ ಟ್ರೀಟ್ ಮಾಡಿಲ್ಲ, 2 ಇಯರ್ಸು ಒಂದು ಮಗು ಸಫರ್ ಮಾಡುತ್ತೆ. ಅದು ಡಾಕ್ಟ್ರ್ ಮಗು, ಬೇರೆ ಮಕ್ಳು ಏನಾಗಬೇಕು. ಈ ಪೈಲ್ಸ್, ಫಿಸ್ಟುಲಾ, ಫಿಷರ್ಸ್ ಎಲ್ಲ ಆದಾಗ ಟ್ರೀಟ್ಮೆಂಟ್ಸ್ ಯಾವ್ಯಾವ ಥರದ್ದಿದೆ ನೋಡಿ. ಪೈಲ್ಸು, ಫಿಷರು, ಫಿಸ್ಚುಲಾ ಆದಾಗ ಎಲ್ಲರಿಗೂ ಏನೋ ಒಂಥರ ನಾಚಿಕೆ, ಸಂಕೋಚ, ಮುಜುಗರ. ಯಾಕೆಂತ ಹೇಳಿದ್ರೆ ಏನೋ ದೊಡ್ಡ ಕಾಯಿಲೆ, ಇದು ಸೆಕ್ಸಿಂದ ಬಂದ್ಬಿಟ್ಟಿದೆ ಕಾಯಿಲೆ. ಹಾಗಾಗಿ ಯಾರಾದರೂ ಹೇಳ್ಕೊಂಡ್ರೆ ನಮ್ಮನ್ನು ಚುಡಾಯಿಸ್ತಾರೆ, ನಮ್ಮನ್ನು ಕಿಂಡಲ್ ಮಾಡ್ತಾರೆ, ನಮ್ಮನ್ನು ನೋಡಿ ತಮಾಷೆ ಮಾಡ್ತಾರೆ ಅಂತ ಇದೊಂದು ಕೆಟ್ಟ ಕಲ್ಪನೆ. ಆ್ಯಂಡ್ ಸತ್ಯ ಸಹ. ಪೈಲ್ಸ್ ಆಗಿದರೆಲ್ಲ ತಮಾಷೆ ಮಾಡ್ತಾರೆ. ಮೊನ್ನೆ ನೀವು ಅಸೆಂಬ್ಲಿ ನೋಡಿರಬೇಕು, ರೀಸೆಂಟಾಗಿ ಒಬ್ಬರು ನಾಯಕರು ಹೇಳ್ತಾರೆ, ಅದೇನೋ ಎದ್ದೆದ್ದು ಮಾತಾಡ್ತಾ ಇದ್ದೆ, ನಿಂಗೆ ಪೈಲ್ಸ್ ಆಗಿದೆಯಾ ಕೂತ್ಕೊಂತಾರೆ. ಇನ್ನೊಬ್ಬರು ವಾಪಸ್ ಮಾಡ್ತಾರೆ, ನನಗಾಗಿರೋದಲ್ಲ ಪೈಲ್ಸು, ನಿನಗಾಗಿದೆ ಚೆಕ್ ಮಾಡಿಸ್ಕೊತಾರೆ. ಅರ್ಥ ಆಯ್ತಾ? ಸೊ ಅಸೆಂಬ್ಲಿನಲ್ಲೇ ನಮ್ಮ ನಾಯಕರುಗಳು ಪೈಲ್ಸ್ನ ತಮಾಷೆ ಮಾಡಿದಾಗ ಸಾಮಾನ್ಯ ಜನ ಕತೆ ಏನು ಅಲ್ವಾ? ಸೊ ಯಾವ ರೀತಿ ಟ್ರೀಟ್ಮೆಂಟ್ ಅಂತ ಹೇಳಿದ್ರೆ, ಒಂದು ಕೆಲವರು ಸಂಕೋಚ ಪಡ್ಕೊಂಡು ಏನು ಮಾಡ್ತಾರೆ, ಮನೆ ಮದ್ದು ಅಂತಾರೆ. ಮನೆ ಮದ್ದು ಅಂತ ಏನೂ ಇಲ್ಲ ಸರ್, ಸುಳ್ಳು ಅದಲ್ಲ. ಎರಡನೇದು, ಆ ರೀತಿ ಆದಾಗ ಆಮೇಲೆ ಕಡಿಮೆ ಆಗ್ತದಾಗ ಮೆಡಿಕಲ್ ಸ್ಟೋರ್ಗೆ ಹೋಗ್ತಾರೆ. ನಂಗೆ ಪೈಲ್ಸ್ ಆಗಿದೆ, ಆಯಿಂಟ್ಮೆಂಟ್ ಕೊಡು, ನನ್ನ ಪೈಲ್ಸ್ ಆಗಿದೆ, ಸಿರಪ್ ಕೊಡು, ನನ್ನ ಪೈಲ್ಸ್ ಆಗಿದೆ, ಒಂದು ಪೌಡರ್ ಕೊಡು ಅಂತ. ಅನ್ಬೇರೇಬಲ್ ಆದಾಗ ಇನ್ನೇನಪ್ಪ ನನ್ನ ಕೈಯಲ್ಲಿ ಆಗ್ತಾಯಿಲ್ಲ ಅಂದಾಗ ಏನು ಮಾಡ್ತಾರೆ, ಒಂದು 50% ಡಾಕ್ಟರ್ ಹತ್ರ ಬರ್ತಾರೆ, ಇನ್ನು 50% ನಾಚಿಕೊಂಡು ಸಣ್ಣ ಸಣ್ಣ ಗಲ್ಲಿಗಳಲ್ಲಿ ಬೋರ್ಡ್ ಹಾಕಿರ್ತಾರೆ, ಒಂದೇ ದಿನಕ್ಕೆ ಚಿಕಿತ್ಸೆ, ಅರ್ಧ ಗಂಟೆಗೆ ಚಿಕಿತ್ಸೆ, ಆಪ್ರೇಷನ್ನೇ ಮಾಡಲ್ಲ, ಹಾಗೆ ಮನೆ ಕಳಿಸ್ಬಿಡ್ತೀವಿ, ಟ್ರೀಟ್ ಮಾಡಿಬಿಡ್ತೀವಿ ಅಂತ. ಇವರೆಲ್ಲ ನಕಲಿ ವೈದ್ಯರು, ಕ್ವ್ಯಾಕ್ಸ್, ಫ್ರಾಡ್ಸ್, ಫೇಕ್ ಡಾಕ್ಟರ್ಸ್. ಇಂಥ ಡಾಕ್ಟ್ರುಗಳು ಇಂಡಿಯಾದಲ್ಲಿ 15 ಲಕ್ಷ ಜನ ಇದ್ದಾರೆ. ಒಂದು ಜರ್ನಲ್ ಯುರೋಪಲ್ಲಿ ಪಬ್ಲಿಷ್ ಆಗಿದೆ. ಇವರೇನು ಮಾಡ್ತಾರೆ, 15 ಲಕ್ಷ ಜನ ಅಂದರೆ ಎಷ್ಟು ಜನ ಮೋಸ ಹೋಗಿರ್ಬೋದು ಅಂತ ಯೋಚನೆ ಮಾಡ್ತಾರೆ. ಕೋಟ್ಯಾಂತರ ಜನ ಸರ್. ಇವತ್ತು ಇಂಥ ಡಾಕ್ಟ್ರುಗಳು 15 ಲಕ್ಷ ಜನ ಇದ್ದಾರಲ್ಲ, ಒಬ್ಬೊಬ್ಬ ಡಾಕ್ಟ್ರು ಇವರು 20,000 30,000 ತೊಗೊಳ್ತಾರೆ. ಒಟ್ಟಿಗೆ ತೊಗೊಳ್ಳಲ್ಲ, EMI ತೊಗೊಳ್ತಾರೆ. ಪೈಲ್ಸ್ನ 1 ಸಿಟ್ಟಿಂಗಲ್ಲಿ ಆಗಲ್ಲ, 5 ಸಿಟ್ಟಿಂಗಲ್ಲಿ ಮಾಡಬೇಕು. 5 ಸಿಟ್ಟಿಂಗಲ್ಲಿ ಮಾಡಿ 2,000 ಕೊಟ್ಟರೆ 10,000 ಆಯಿತು, 3,000 ಕೊಟ್ಟರೆ 15,000 ಆಯಿತು. ಹೀಗೆ 5 ಸಿಟ್ಟಿಂಗ್ 10 ಸಿಟ್ಟಿಂಗಲ್ಲಿ ಮಾಡಿ 20,000 ರಿಂದ 30,000 ಕಿತ್ಬಿಡ್ತಾರೆ. ಲೆಕ್ಕ ಹಾಕಿದರೆ 25 ಲಕ್ಷ 30 ಲಕ್ಷ ಕೋಟಿ ಬಿಸ್ನೆಸ್ಸು ವರ್ಷಕ್ಕೆ ನಕಲಿ ವೈದ್ಯರು ಮಾಡ್ತಾರೆ. ಆಯಿತಾ? ಒಂದು. ಎರಡನೇ ದಿನ ಎಷ್ಟು ಲಕ್ಷ ಜನ ಅವ್ರ ಹೋಗಿರ್ಬೇಕಂತ ಹೇಳ್ತೀರಲ್ಲ, ಇಂಡಿಯಾದಲ್ಲಿ 100ಕ್ಕೆ 36% ಜನಕ್ಕೆ ಪೈಲ್ಸು, ಫಿಷರು, ಫಿಸ್ಚುಲಾ ಕಾಯಿಲೆ ಇದೆ. 36%. ಯಾಕೆ ಅಂತ ಹೇಳ್ತೀರಾ? 15% ಕಾನ್ಸ್ಟಿಪೇಷನ್ ಇದೆ, ಟ್ರೀಟ್ ಆಗಿರಲ್ಲ, ಅವ್ರಿಗೆಲ್ಲ ಬರ್ತಿದ್ದು 15% ಬರುತ್ತೆ. ಇನ್ನು 44 ಜನಕ್ಕೆ ಲೈಫ್ ಸ್ಟೈಲ್ ಕಾನ್ಸ್ಟಿಪೇಷನ್ ಇದೆ, ಅದ್ರಲ್ಲಿ 50%ಗೆ ಬಂದರೆ 36%ಗೆ ಪೈಲ್ಸು, ಫಿಷರು, ಫಿಸ್ಚುಲಾ ಇದೆ. ಅಂದರೆ ಆಲ್ಮೋಸ್ಟ್ 50 ಕೋಟಿ ಜನಕ್ಕಿದೆ. 50% ವಿಲ್ ಸಫರ್. ಅಂದರೆ 50ರಷ್ಟು ಜನ, 75 ಕೋಟಿ ಜನ ಅಟ್ಲೀಸ್ಟ್ ಒನ್ಸ್ ಇನ್ ಲೈಫ್ ಟೈಮ್ ಸಫರ್ ಮಾಡ್ತಾರೆ. ಸೊ ಇದು ಪೈಲ್ಸ್, ಫಿಷರ್, ಫಿಸ್ಚುಲಾ ರೋಗದ ಒಂದು ದೊಡ್ಡ ಪ್ರಾಬ್ಲಮ್ಮು, ದೊಡ್ಡ ಸಮಸ್ಯೆ. ಟ್ರೀಟ್ಮೆಂಟ್ಸು ಎಷ್ಟೋ ಜನ ಏನು ಮಾಡ್ತಾರೆ, ಡಾಕ್ಟ್ರುಗಳು, ಸ್ಪೆಷಲಿಸ್ಟ್ಗಳು ಅಷ್ಟೇ, ಫಿಷರ್ ಆಯಿತಾ, ಫಿಷರ್ ಮದ್ದಚ್ಚು, ಪೈಲ್ಸ್ ಆಯಿತಾ, ಆಪ್ರೇಷನ್ ಮಾಡು, ಫಿಸ್ಚುಲಾ ಆಯಿತಾ, ಆಪ್ರೇಷನ್ ಮಾಡು ಅಂತ ಮಾಡಿಬಿಡ್ತಾರೆ. ಆ್ಯಕ್ಚುಲಾಗಿ ಬರೀ ಪೈಲ್ಸು, ಫಿಷರು, ಫಿಸ್ಚುಲಾ ಅಲ್ಲ, ಯಾವುದೇ ಕಾಯಿಲೆನ, ಯಾವುದೇ ರೋಗನ ಯಾಕೆ ಬಂದಿದೆ ಅಂತ ಫಸ್ಟ್ ನೋಡಬೇಕು, ರೂಟ್ ಕಾಸ್ ಅನಾಲಿಸಿಸ್ ಮಾಡಬೇಕು. ಫಿಸ್ಚುಲಾ ಆಪ್ರೇಷನ್ ಮಾಡಿಬಿಡ್ತಾರಲ್ಲ, 100ಕ್ಕೆ 90% ಫಿಸ್ಚುಲಾ ಆಗೋದು ಬ್ಯಾಕ್ಟೀರಿಯಾಯಿಂದ, ಇನ್ನು 10% ಆಗೋದು TBಯಿಂದ, ಅಲ್ಸರೇಟಿವ್ ಕೊಲೈಟಿಸಿಂದ, ಕ್ರಾನ್ಸ್ ಡಿಸೀಸಿಂದ,
ಬೇರೆ ಬೇರೆ ಕಾರಣಗಳಿಂದ. ನಿಮಗೆ ಯಾಕೆ ಫಿಸ್ಚುಲಾ ಆಗಿದೆ ಅಂತ ಮೂಲ ಕಾರಣ ಪತ್ತೆ ಹಚ್ಚಬೇಕು ಆ ಪೇಷಂಟ್ಗೆ, ಆಯಿತಾ? ಸೊ ಅದನ್ನು ಟ್ರೀಟ್ ಮಾಡಿದ್ರೆ ಸರಿ ಹೋಗುತ್ತೆ. ಎಷ್ಟೋ ಸರಿ ಫಿಸ್ಚುಲಾನ 1 ಸರಿ 2 ಸರಿ 3 ಸರಿ 4 ಸರಿ 5 ಸರಿ 10 ಸರಿ ನನ್ನ ಹತ್ರ 14 ಸರಿ ಮಾಡೋರು ಪೇಷಂಟ್ ಬಂದಿದ್ದಾರೆ. ಯಾಕೆ ಫಿಸ್ಚುಲಾ ಮತ್ತೆ ಮತ್ತೆ ಬರುತ್ತೆ ಅಂತ ಹೇಳಿದ್ರೆ, ಒಂದು ರೂಟ್ ಕಾಸ್ ಸರಿ ಮಾಡದೆ ಹೋದರೆ, ಎರಡನೇದು ಫಿಸ್ಚುಲಾ ಒಂದೇ ಆಪ್ರೇಷನ್ ಪ್ರಪಂಚದಲ್ಲಿ ತುಂಬ ಕಷ್ಟಕರವಾದ ಆಪ್ರೇಷನ್. ಹೌದಾ? ಎಸ್. ಒಂದು ಪುಸ್ತಕ ಕೊಡ್ತಾರೆ, ಇಟ್ ಈಸ್ ಈಸಿ ಟು ಆಪ್ರೇಟ್ ಕ್ಯಾನ್ಸರ್ ದ್ಯಾನ್ ಎ ಫಿಸ್ಚುಲಾ ಅಂತಾರೆ. ಯಾಕೆ? ಹಾಂ, ಫಿಸ್ಚುಲಾ ಇದೆಯಲ್ಲ, ಇದು ಮೋಷನ್ಗೆ ಹೋಗೋ ಜಾಗದಲ್ಲಿ ಇಲ್ಲಿ ಮಸಲ್ಸ್ ಇರುತ್ತೆ ಸರ್. ಇಲ್ಲಿ 1 ಮಸಲ್ಲು 2 ಮಸಲ್ಲು 3 ಮಸಲ್ಲು, ಇದು ಫೈನಲ್ ಮಸಲ್ಲು, ಇದು ಬಿಟ್ಟರೆ ಹೋಯ್ತು. ಫಿಸ್ಚುಲಾ ಈ ಮಸಲ್ಸ್ ಎಲ್ಲ ಕ್ರಾಸ್ ಮಾಡಿರುತ್ತೆ ಟ್ರ್ಯಾಕ್ ಆಗಿ. ಅದನ್ನು ಮಾಡಬೇಕಾದ್ರೆ ಡಾಕ್ಟರ್ಸ್ ಏನು ಮಾಡ್ತಾರೆ, ಮಸಲ್ ಕಟ್ ಮಾಡಿಬಿಡ್ತಾರೆ. ಆ ಕಟ್ ಆದಾಗ ಮೋಷನ್ಗಳು ತಗೋಬಿಡುತ್ತೆ. ಸೊ ಈ ಫಿಸ್ಚುಲಾ ಆಪ್ರೇಷನ್ ಮಾಡೋಕ್ಕೆ ಸ್ಪೆಷಲ್ ಟೆಕ್ನಿಕ್ಸು, ಸ್ಪೆಷಲ್ ಟ್ರೈನಿಂಗು, ಭಾಳ ಅನುಭವ ಇರಬೇಕು. ಸೊ ದೇವ್ರದ ನಮ್ಮ ಹಾಸ್ಪಿಟ್ಲಲ್ಲಿ ಫಿಸ್ಚುಲಾ, ಕಾಂಪ್ಲೆಕ್ಸ್ ಫಿಸ್ಚುಲಾಗ ಒಳ್ಳೆ ರಿಸಲ್ಟ್ ಕೊಡ್ತೀವಿ. ವರ್ಲ್ಡಲ್ಲಿ ಫಿಸ್ಚುಲಾಸು 100ಕ್ಕೆ 40 ಫಿಸ್ಚುಲಾ ಮತ್ತೆ ಬರುತ್ತೆ. 40 ಫಿಸ್ಚುಲಾ ಮತ್ತೆ ಬರುತ್ತೆ. ಆ್ಯಾವ್ರೇಜ್ 15 ಫಿಸ್ಚುಲಾ ಮತ್ತೆ ಬರುತ್ತೆ ಮನುಷ್ಯನಿಗೆ. ನಮ್ಮಲ್ಲಿ ಲೆಸ್ ದೆನ್ 1% ಸರ್. ಅಷ್ಟು ರಿಸಲ್ಟ್ ನಾವು ಎದುರು ಕೊಟ್ಟಿದ್ದೀವಿ. ಇದು ಫಿಸ್ಚುಲಾ ಆಯಿತು. ಇನ್ನು ಪೈಲ್ಸ್ ಯಾಕೆ ಬಂತು ಅಂತ ಟ್ರೀಟ್ ಮಾಡಬೇಕು. ಪೈಲ್ಸ್ ಬರೋದು ಕಾನ್ಸ್ಟಿಪೇಷನಿಂದ. ಎಲ್ಲ ಹೇಳ್ತಾರೆ ಪೈಲ್ಸ್ ಆಪ್ರೇಷನ್ ಆದ ಮತ್ತೆ ಬರುತ್ತೆ ಅಂತ, ಕೇಳಿದ್ದೀರಾ? ಕೇಳಿದ್ದೀನಿ. ಹಾಂ, ಯಾಕೆ ಬರುತ್ತೆ ಮತ್ತೆ ಅಂತ ಹೇಳಿದ್ರೆ, ಇವರು ನಕಲಿ ವೈದ್ಯರ ಹತ್ರ ಹೋಗ್ತಾರೆ, ಅಥವಾ ಪೈಲ್ಸ್ ಕಾರಣನ ಡಾಕ್ಟ್ರು ಪತ್ತೆ ಹಚ್ಚಿರಲ್ಲ. ಅರ್ಥ ಆಯ್ತಲ್ವಾ? ಸೊ ಈ ರೀತಿಯಾಗಿ ಈ ಪೈಲ್ಸ್ ಫಿಸ್ಚುಲಾಗೆ ನಮ್ಮಲ್ಲಿ ಲೇಸರ್ ಮುಖಾಂತರ ಚಿಕಿತ್ಸೆ ಕೊಡ್ತೀವಿ. ಈಗ ಅಡ್ವಾನ್ಸ್ ಟೆಕ್ನಾಲಜಿ, ಗೊತ್ತಾಯ್ತಲ್ವಾ? ಸೊ ನಾವು ಲೇಸರ್ ಮುಖಾಂತರ ಕೊಡ್ತಾ ಇದ್ದೀವಿ. ಇನ್ನೊಂದು ಕಡೆ ನಮ್ಮ ನಕಲಿ ವೈದ್ಯರು ಎಲ್ಲರೂ ಏನು ಮಾಡ್ತಾರೆ, ದಾರ ಕಟ್ತಾರೆ. ಒಬ್ಬ ಇದ್ದಾನೆ ನಕಲಿ ವೈದ್ಯ, ಎತ್ತಿನ ಕೊಂಬಿದೆಯಲ್ಲ ಅದನ್ನ ಒಳಗಿಡ್ತಾನೆ. ಇದು ಟೈಟ್ ಆಗಿರುತ್ತಲ್ವ, ಇದು ಅದನ್ನ ಅಗಲ ಮಾಡಕ್ಕೆ ಒಳಗಿಡ್ತಾನೆ. ಮಾಡ್ತಾ ಮಾಡ್ತಾ ಒಬ್ಬ ಕಳ್ಳಿಗೆ ತೂತು ಮಾಡ್ಬಿಟ್ಟಿದ್ದ. ಎತ್ತಿನ ಕೊಂಬು? ಹೌದು, ಎತ್ತಿನ ಕೊಂಬನ್ನ ಅಗಲ ಮಾಡಕ್ಕೆ ಇಡ್ತಾರೆ. ನ್ಯಾರ ಇರುತ್ತೆ ಕೆಲವ್ರಿಗೆ, ಅದನ್ನ ಅಗಲ ಮಾಡಕ್ಕೆ ಇಡ್ತಾರೆ. ಇನ್ನೊಬ್ಬ ಯಾರೋ ಶಿವಮೊಗ್ಗದಲ್ಲಿದ್ದಾನೆ, ಅವನು ಇನ್ಸ್ಟಾಗ್ರಾಮಲ್ಲೆಲ್ಲ ಮಾರ್ಕೆಟಿಂಗ್ ಇದೆ. ಅವನು ಹೂವು, ಹಣ್ಣು, ಕಾಯಿ, ಕಡ್ಡಿ, ಕರ್ಪೂರ ತೊಗೊಂಡೋಗ್ಬೇಕಂತೆ. ಅವನು ರಿಂಗ್ ಕೊಡ್ತಾನಂತೆ. ಆ ರಿಂಗ್ ಅಗಲಾದಾಗ ಪೈಲ್ಸ್ ವಾಸಿಯಾಗ ಲೆಕ್ಕ ಅಂತೆ. ಇನ್ನೊಬ್ಬ ತುಮಕೂರು ಜಿಲ್ಲೆ ಒಂದು ಹಳ್ಳಿಲಿ ಒಬ್ಬ ಇದ್ದಾನೆ, ಸಿಲ್ವರ್ ರಿಂಗ್ ಕೊಡ್ತಾನಂತೆ, 25,000 ರೂಪಾಯಿ ರಿಂಗು. ಆ ರಿಂಗ್ ಹಾಕೊಂಡು 3 ತಿಂಗಳು ನೀಟಾಗಿ ತೊಳ್ಕೊಬೇಕಿದ್ದನ್ನು. ಇನ್ನೊಬ್ಬ ವಿಳೆದೆಲೆ, ಅಲ್ಲಿ ಅರ್ಶಿನ, ಅದ್ರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಕಾಯಿಸ್ಬಿಟ್ಟು ಕೆಳಗಿಡ್ತಾನಂತೆ. ಈ ರೀತಿಯಾಗಿ ಎಷ್ಟೋ ಜನ ಪ್ರಾಣ ಹೋಗಿದೆ ಸರ್. ಆ್ಯಕ್ಚುಲಿ ಇವರೆಲ್ಲ ನಕಲಿ ವೈದ್ಯರು, ಇವರೆಲ್ಲ ಪೂರ್ತಿ 15 ಲಕ್ಷ ಜನ ಇಂಥ ನಕಲಿ ವೈದ್ಯರು ಇಂಡಿಯಾದಲ್ಲಿದ್ದಾರೆ. ಹಿಂಗೀಗ ಜನ ಪತ್ತೆ ಹಚ್ಚೋದು ಹೇಗೆ? ಗುಡ್ ಡಾಕ್ಟರ್ ಅಥವಾ ಈ ಥರ ಫೇಕ್ ಡಾಕ್ಟರ್ಸ್ ಪೈಲ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದನ್ನು ಡಿಫ್ರೆನ್ಷಿಯೇಟ್ ಮಾಡೋದು ಹೇಗೆ ಅವರು? ಸರ್, ಇವತ್ತು ಒಬ್ಬರು ಬಂದಿದ್ದರು ಈ 10 ಜಿಲ್ಲೆಯಿಂದ, ಸ್ಮಾರ್ಟ್ ಹ್ಯಾಂಡ್ಸಮ್ ಪರ್ಸನ್, 62 ಇಯರ್ಸ್. ಅವರು ನಾವೆಲ್ಲ ಕೇಳ್ತೀವಲ್ಲ, ಹಿಸ್ಟ್ರಿ ಎಲ್ಲ ಕೇಳಬೇಕಾದ್ರೆ ನನಗೆ ನಮ್ಮ ಜೂನಿಯರ್ ಡಾಕ್ಟರ್ ಹೇಳ್ತಾ ಇದ್ದಾರೆ, ಇವರು ಕ್ವಾಕ್ ಹತ್ರ ಹೋಗಿದ್ದರು ಒಂದು 2 ಇಯರ್ಸ್ ಬ್ಯಾಕು, ಯಾರೋ ಬೆಂಗಾಲಿ ಡಾಕ್ಟರ್ ಹತ್ರ ಅಂತ. ನಾನು ಏನು ಸರ್ ನೀವು ಮಾಡ್ತಾರೋ ಬಿಸ್ನೆಸ್ಸು ಹೆಲ್ತ್ ಕೇರ್ ಬಿಸ್ನೆಸ್ಸು, ಇಷ್ಟೊಂದು ಸ್ಮಾರ್ಟ್ ಆಗಿದ್ದಾರೆ, ಇಷ್ಟೊಂದು ಹ್ಯಾಂಡ್ಸಮ್ ಆಗಿದ್ದಾರೆ, ನೀವು ಹೋಗಿದ್ದೀರಾ ಅಂದರೆ ಇನ್ನು ನಿಮ್ಮಂಥ ಡಾಕ್ಟರ್ ಹತ್ರ ಬಂದರೆ ಟ್ರೀಟ್ಮೆಂಟ್ ಸಿಗಲಿಲ್ವ, ಅದಕ್ಕೆ ಅಲ್ಲೋದೆ ಅಂತ. ಪಾಪ ಇವರು ಒಂದ್ಸರಿ ಹೋಗಿದ್ದಾರೆ ಡಾಕ್ಟರ್ ಹತ್ರ, ಯಾರೋ ಮೈಸೂರಲ್ಲಿ, ಅವರು ಆಪ್ರೇಷನ್ ಮಾಡಿದ್ದಾರೆ, ಮತ್ತೆ ಬಂದಿದೆ. ಇನ್ನೊಂದು ಸರಿ ಇನ್ನೊಂದು ಡಾಕ್ಟರ್ ಹತ್ರ ಬೆಂಗಳೂರು ಮಾಡಿಸ್ಕೊಂಡಿದ್ದಾರೆ, ಮತ್ತೆ ಬಂದಿದೆ. ಇನ್ನೊಂದು ಸರಿ ಮಾಡಿಸ್ಕೊಂಡಿದ್ದಾರೆ, ಮತ್ತೆ ಬಂದಿದೆ. ಇವರಿಗೆ ಮತ್ತೆ ಪೈಲ್ಸ್ ಬಂದಿದೆ. ಫ್ರಸ್ಟ್ರೇಷನ್ ಆಗಿ ಹೋಗಿದ್ದಾರೆ, ಫ್ರಸ್ಟ್ರೇಷನ್ ಆಗಿ ಕಾಕೋದು ಹೋಗ್ಬಿಟ್ಟಿದ್ದಾರೆ. ಟುಡೇ ಈ ಆಲ್ಸೋ ಟೋಲ್ಡ್, ಇವತ್ತು ನೀವೇ ಕೊನೆ ಡಾಕ್ಟ್ರು, ಮತ್ತೆ ಬಂದರೆ ನಾನು ಯಾವುದೇ ಕಾರಣಕ್ಕೂ ಹೇಳ್ಬಿಟ್ಟಿದ್ದೀನಿ ನನ್ನ ಮಗನಿಗೆ, ನಾನು ಹೋಗಲ್ಲ ಡಾಕ್ಟರ್ ಹತ್ರ, ಹೀಗೆ ಇದ್ಬಿಡ್ತೀನಿ ಲೈಫ್ ಲಾಂಗ್ ಅಂತ. ಅವ್ರು ನೋಡಿದ್ರೆ ಪೈಲ್ಸ್ ಎಲ್ಲ ಅದು ಕರಳೆಲ್ಲ ಕೆಳಗೆ ಜಾರ್ಕೊಂಬರ್ತಾ ಇದೆ. ಯಾಕೆ ಜಾರ್ಕೊಂಬರ್ತಾ ಇದೆ? 30 ವರ್ಷದಿಂದ ಮುಕ್ಕಿ 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 ಜಾರ್ಕೊಂಬಂದ್ಬಿಟ್ಟಿದೆ. ಅಂದರೆ ಈ ಒಂದು ಸರಿ ಡೆಲಿವರ್ ಮಾಡಿದ್ರೆ ಒಂದು ಹೆಣ್ಣು ಡೈಲಿ ಒಂದಿನ ಮುಕ್ತಾಳೆ, ಬಟ್ ಈ ಮನುಷ್ಯ ಡೈಲಿ ಮುಕ್ಕಿದ್ದಾನೆ, ಡೈಲಿ ಡೆಲಿವರ್ ಮಾಡಿದ್ದಾರೆ. ಕಾನ್ಸ್ಟಿಪೇಷನ್ನು, ಬಿಕಾಸ್ ಆಫ್ ದಟ್ ಇಂಟೆಸ್ಟೈನ್ಸ್ ಕಮ್ ಡೌನ್. ಸೊ ಹಾಗಾಗಿ ಫರ್ಗೆಟ್ ಅಬೌಟ್ ಹಳ್ಳಿ ಜನ, ಫರ್ಗೆಟ್ ಅಬೌಟ್ ಅವಿದ್ಯಾವಂತರು, ಫರ್ಗೆಟ್ ಅಬೌಟ್ ಇದು ಎಲೀಟ್ CEO ಹೋಗಿದ್ದಾರೆ ಸರ್, ಸೆಲೆಬ್ರಿಟೀಸ್ ಹೋಗಿದ್ದಾರೆ ಸರ್ ಕ್ವಾಕ್ಸ್ ಹತ್ರ, ಸಿನಿಮಾ ಸ್ಟಾರ್ಸ್ ಹೋಗಿದ್ದಾರೆ ಸರ್ ಕ್ವಾಕ್ಸ್ ಹತ್ರ, ಪೊಲಿಟಿಷಿಯನ್ಸ್ ಹೋಗಿದ್ದಾರೆ ಸರ್ ಕ್ವಾಕ್ಸ್ ಹತ್ರ, MLA ಹೋಗಿದ್ದಾರೆ ಸರ್ ಕ್ವಾಕ್ಸ್ ಹತ್ರ. ಸರ್ ಇವರೆಲ್ಲ ಬಿಟ್ಬಿಡಿ, ಒಬ್ಬ ಡಾಕ್ಟ್ರು, MS ಸರ್ಜರಿ ಮಾಡಿರೋ ಡಾಕ್ಟ್ರು, ಬ್ಯಾಂಗ್ಳೂರು ಮೆಡಿಕಲ್ ಕಾಲೇಜು ಮೆರಿಟ್ ಸ್ಟೂಡೆಂಟು, ಅವ್ನಿಗೆ ಫಿಶರ್ ಆದಾಗ ಮನೇಲಿ ಎಲ್ಲ ಹೇಳಿದ್ರಂತೆ ಸರ್ಜರಿಗಳೆಲ್ಲ ಸರಿ ಹೋಗಲ್ಲ, ಅದಕ್ಕೆ ಹೊಸಕೋಟೆಯಲ್ಲಿ ಒಬ್ಬ ಕ್ವಾಕಿದ್ದಾನೆ ಬಾ ಅಂತ. ಆ ಡಾಕ್ಟ್ರು ಅಲ್ಲೋಗಿ ಸರ್ ಆಪ್ರೇಷನ್ ಮಾಡಿಸ್ಕೊಂಡಿದ್ದಾನೆ, ಸ್ವಲ್ಪ ಏನೋ ಮಾಡಿದ್ದಾರೆ.
ಸರಿ ಹೋಗಿಲ್ಲ ಅಂತ ಶ್ರೀರಾಮ್ಪುರದಲ್ಲಿ ಒಂದು ಕ್ಯಾಕ್ ಹತ್ರ ಹೋಗಿದ್ದಾನೆ. ಹೊಸಕೋಟೆ ಶ್ರೀರಾಮ್ಪುರ ಪಕ್ಕಾ ಪ್ಲೇಸಸ್ ಅಲ್ಲಿ ಹೋಗಿದ್ದಾನೆ. ಅವನೇನು ಮಾಡಿದ್ದಾನೆ, ಕ್ವಾಕ್ ಶ್ರೀರಾಮ್ಪುರದಲ್ಲಿ ಕಟ್ ಮಾಡಿಬಿಟ್ಟಿದ್ದಾನೆ. ಕಟ್ ಮಾಡಿ ಮೋಷನ್ ಕಂಟ್ರೋಲ್ ತಪ್ಪು ಹೋಗಿದೆ. ಇವನೇನು ಮಾಡಬೇಕು ಡಾಕ್ಟ್ರು, ಮೋಷನ್ ಕಂಟ್ರೋಲ್ ತಪ್ಪು ಹೋದ್ರೆ ಹೋಗ್ಬೇಕಲ್ಲ ಸ್ಪೆಷಲಿಸ್ಟ್ ಹತ್ರ. ಇವನು ಹೋಗಿ ಇವನು ಜೂನಿಯರ್ ಆಗ್ತಾನೆ MS ಮುಗಿಸಿರ್ತಾನೆ, ಅವನ ಹತ್ರ ಹೋಗಿ ಇನ್ಸ್ಟ್ರಕ್ಷನ್ಸು ನಾನು ಹೇಳ್ದಂಗೆ ಆಪ್ರೇಷನ್ ಮಾಡ್ಬೇಕು ನೀನು ಅಂತ ಮಾಡಿಸ್ಕೊಂಡಿದ್ದಾನೆ. ಅವನು ಪೂರ್ತಿ ಕಟ್ ಮಾಡಿಬಿಟ್ಟ. ಮೋಷನ್ ಕಂಟ್ರೋಲ್ ತಪ್ಪೋಗ್ಬಿಡ್ತು. ಗೇಟಲ್ಲಿ ಓಪನ್ ಆಗೋಯ್ತು ಇವನಿಗೆ. ಹಿಂಗೆ ಮೋಷನ್ ಆದ ತಕ್ಷಣ ಈಚೆ ಬರ್ತಾ ಇರುತ್ತಲ್ಲ ಪೂರ್ತಿ. 2 ವರ್ಷ ಮನೇಲಿ ಮಲಗಿಬಿಟ್ಟಿರ್ತಾನೆ ಇವನು. ಲಾಸ್ಟ್ ಕಾಲ್ ಆತ್ಮಹತ್ಯೆ ಮಾಡ್ಕೊಬಂದು ಡಿಸೈಡ್ ಮಾಡಿ ನನಗೆ ಕಾಲ್ ಮಾಡ್ತಾನೆ. ನನಗೆ ಕಾಲ್ ಮಾಡಿದಾಗ ನಾನು ಅವನ ಬಟ್ಟೆ ಎಲ್ಲ ಎತ್ಕೊಂಡು ಬಾಪ ಅಂಥೇಳಿ ಅವನಿಗೆ ರಿಹ್ಯಾಬಿಲಿಟೇಟ್ ಮಾಡಿ ಅವನಿಗೆ ಸರಿ ಮಾಡಿಗೆ ಮದುವೆ ಆಗಿ ಪಾಪ ಅವನಿಗೆ ಮಕ್ಕಳಿದ್ದಾರೆ ಇಬ್ಬರು. ಆ್ಯಂಡ್ ದೊಡ್ಡ ಒಂದು ಸಂಸ್ಥೆಯಲ್ಲಿ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಅವನು ಇವತ್ತು. ಅರ್ಥ ಆಯ್ತಾ? ಇವರೆಲ್ಲ ಬಿಟ್ಬಿಟ್ಟು MS ಸರ್ಜರಿ ಮಾಡಿರೋ ಬ್ಯಾಂಗ್ಳೂರು ಮೆಡಿಕಲ್ ಕಾಲೇಜ್ ಮೆರಿಟ್ ಸ್ಟೂಡೆಂಟು ಕ್ವಾಕ್ ಹತ್ರ ಹೋಗಿದೆ. ಸೊ ದಿಸ್ ಇಸ್ ಸ್ಟೋರಿ ಆಫ್ ಪೈಲ್ಸ್ ಫಿಸ್ಟುಲಾ. ದೇಶದಲ್ಲಿ ನೋಡ್ತಾ ಇರೋರೆಲ್ಲ ದಯವಿಟ್ಟು ನಕಲಿ ವೈದ್ಯರ ಹತ್ರ ಮಾತ್ರ ಹೋಗಬೇಡಿ. ಸ್ಪೆಷಲೈಸೇಷನ್ ಏನು ಹುಡುಕಬೇಕು ಡಾಕ್ಟರ್ಗಳಲ್ಲಿ ಜನ? ಸ್ಪೆಷಲೈಸೇಷನ್ ಈ ಸಬ್ಜೆಕ್ಟ್ಗೆ ಟ್ರೀಟ್ಮೆಂಟ್ ಬೇಕು ಅಂತ ಹೇಳಿದ್ರೆ ಇಂಥ ಡಾಕ್ಟರ್ ಹತ್ರ ಹೋಗಬೇಕು ಅಂತ ಡಿಸೈಡ್ ಹೆಂಗೆ ಮಾಡೋದು? ಇವಾಗೆಲ್ಲ ಸರ್ ಈಗೆಲ್ಲ ವಿದ್ಯಾಭ್ಯಾಸ ಚೆನ್ನಾಗಿದೆ. ಈಗ ಎಲ್ಲರೂ ಏನು ಮಾಡ್ತಾರೆ, ಈ ಒಂದು ದೊಡ್ಡ ಹಾಸ್ಪಿಟ್ಲಿಗೆ ಹೋದರೆ ಕಾರ್ಡಿಯಾಲಜಿ ಇರುತ್ತೆ, ಡೆಂಟಲ್ ಇರುತ್ತೆ, ನ್ಯೂರೋ ಸರ್ಜರಿ ಇರುತ್ತೆ, ಕಾರ್ಡಿಯಾಥೊರಾಸಿಕ್ ಸರ್ಜರಿ ಇರುತ್ತೆ, ಎಲ್ಲದಕ್ಕೂ ಸ್ಪೆಷಾಲಿಟಿ ಇದೆ. ಬಟ್ ಇದೇನು ಮಾಡಿದ್ದಾರೆ, ಈ ಪೈಲ್ಸ್ ಫಿಸ್ಟುಲಾನ ಜನರಲ್ ಸರ್ಜರಿಗೆ ಸೇರಿಸ್ಬಿಟ್ಟಿದ್ದಾರೆ, ಅಥವಾ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಸರ್ಜರಿಗೆ ಸೇರಿಸ್ಬಿಟ್ಟಿದ್ದಾರೆ. ಎಲ್ಲ ಆಸ್ಪತ್ರೆಗಳಲ್ಲೂ ಈ ಒಂದು ಡಿಪಾರ್ಟ್ಮೆಂಟ್ ಕೋಲೋರೆಕ್ಟಲ್ ಅಂತ ಡಿಪಾರ್ಟ್ಮೆಂಟ್ ಓಪನ್ ಮಾಡಿದ್ರೆ ಅವಾಗ ಜನಕ್ಕೆ ಒಂದು ಅವೇರ್ನೆಸ್ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಸ್ಪೆಷಲೈಸೇಷನ್ ಹೇಗೆ ಹುಡುಕ್ಬೇಕು ಅಂತ ಹೇಳಿದ್ರೆ ಇವಾಗೆಲ್ಲ ಈಸಿ ಸರ್. ಮೊದಲೆಲ್ಲ ಪಕ್ಕದ ಮನೇಲಿ ಹೇಳಬೇಕಾಯಿತು, ವರ್ಡ್ ಆಫ್ ಮೌತ್ ಅದೆಲ್ಲ. ಇವಾಗೆಲ್ಲ ಆನ್ಲೈನ್ ಸರ್ಚ್ ಮಾಡೋದು ಇರ್ತಾರೆ, ಬಟ್ ಆನ್ಲೈನು ಭಾಳ ಹುಷಾರಾಗಿ ಸರ್ಚ್ ಮಾಡಬೇಕು. ನಿಜವಾಗ್ಲೂ ಕ್ರೆಡಿಬಿಲಿಟಿ ಇರಬೇಕು, ವೆರಿಫೈ ಮಾಡಬೇಕು. ವೆರಿಫೈ ಮಾಡಿದ್ಮೇಲೆ ಹೋಗಬೇಕು. ಸೊ ಕ್ವಾಲಿಟಿ ಆಫ್ ಡಾಕ್ಟರ್ಸ್ ಇದೆಯಲ್ಲ ಭಾಳ ಇಂಪಾರ್ಟೆಂಟ್. ಕೋಲೋರೆಕ್ಟಲ್ ಸರ್ಜನ್ ಅಥವಾ ಪ್ರಾಕ್ಟಾಲಜಿಸ್ಟ್ ಅಥವಾ ಸರ್ಜಿಕಲ್ ಗ್ಯಾಸ್ಟ್ರೋಎಂಟಾಲಜಿಸ್ಟ್, ಆ ಥರ ಅವರು ಬೆಸ್ಟ್ ಇದಕ್ಕೆ ಮೆಡಿಸಿನ್ ಕೂಡ. ಓಕೆ, ಒಂದಾಯ್ತು ಅವರ ಕ್ವಾಲಿಫಿಕೇಶನ್ ಏನಂತ ನೋಡ್ಕೊಂಡು ಹೋಗೋದಾಯ್ತು, ಡಿಪಾರ್ಟ್ಮೆಂಟ್ ನೋಡ್ಕೊಂಡು ಹೋಗೋದಾಯ್ತು. ಹೌದೌದು. ಹಂಗೆ ನೋಡ್ಕೊಂಡು ಹೋದ್ರೂ ಕೂಡ ಎಲ್ಲ ಕಡೆ ನಮಗೆ ಒಂಥರ ಈ ವೈದ್ಯೋ ನಾರಾಯಣೋ ಹರಿ ಅಂತ ನಾವೇನು ಭಾವನೆ ಇಟ್ಕೊಂಡು ಹೋಗಿರ್ತೀವಿ, ಹಾಗೆ ಸಿಗ್ತಾರ ಅನ್ನೋ ಒಂದು ಕ್ಲಾರಿಟಿ ಇಲ್ಲ ಈಗಿನ ಕಾಲದಲ್ಲಿ. ಅಂದರೆ ವೈದ್ಯ ನಾರಾಯಣ ಡಾಕ್ಟರ್ನ ದೇವರಂತ ಹೋಗಿರ್ತೀವಿ, ಅಥವಾ ಅಂಥ ದೇವರು ಸಿಗ್ತಾರೋ ಇಲ್ವೋ ಅಂತ ಪ್ರಶ್ನೆ. 25 ಕಡೆ ಕೇಳ್ಕೊಂಡು ಯಾರು ಬಿಟ್ಟರಿದ್ದಾರೆ ಅನ್ನೋ ಭಯದಲ್ಲಿ, ಹೆದರಿಕೆಯಲ್ಲಿ ಇರ್ತಾರೆ ಯಾವಾಗಲೂ ಕೂಡ. ಆ್ಯಕ್ಚುಲ್ ಆಗಿ ನಿಜವಾಗ್ಲೂ ಒಂದು ಸರಿ ಮೆಡಿಕಲ್ ಪ್ರೊಫೆಷನ್ಗೆ ಬಂದ ಮೇಲೆ ಒಬ್ಬ ವೈದ್ಯ ಫೋಕಸ್ಡಾಗಿ ಕೆಲಸ ಮಾಡಬೇಕು. ಅವ್ನಿಗೇನು ಡಿಸ್ಟ್ರಾಕ್ಷನ್ ಇರಬಾರ್ದು. ಬಿಕಾಸ್ ಈ ಈಸ್ ಡೀಲಿಂಗ್ ವಿತ್ ಲೈಫ್, ದಿಸ್ ಇಸ್ ನೋ ಸೆಕೆಂಡ್ ಚಾನ್ಸ್. ಈ 25 ಜನ ಆ್ಯಕ್ಚುಲಿ ಜನ ಕೇಳ್ಕೊಂಡು ಹೋಗೋದು ಅದು ಸತ್ಯ. ಹೇಗೆ ಹೇಳಿದ್ರೆ, ಒಂದು ಆಪ್ರೇಷನ್ ಅಂತ ಹೇಳಿದ್ರೆ ಒಂದು ಭಯ ಇರುತ್ತೆ. ಎಲ್ಲರೂ ಸೆಕೆಂಡ್ ಒಪಿನಿಯನ್ಗೆ ಲ್ಯಾಂಡಪ್ ಆಗ್ತಾರೆ. ಯಾಕೆ ಲ್ಯಾಂಡಪ್ ಆಗ್ತಾರೆ? ನಿಜವಾಗ್ಲೂ ಇವ್ರ ಆಪ್ರೇಷನ್ ಅವಶ್ಯಕತೆ ಇದೆಯೋ ಇಲ್ವೋ, ಮಾಡ್ತಾರೋ ಸರಿಯಾಗಿ ಮಾಡ್ತಾರೋ ಇಲ್ವೋ, ಅವಶ್ಯಕತೆ ಇದ್ದರೆ ಅಂತ ಎಲ್ಲ ಕಡೆ ಟಿ ವಿನಲ್ಲಿ ಸರ್ಕ್ಯುಲೇಟ್ ಆಗುತ್ತೆ. ಇಂಡಿಯಾದಲ್ಲಿ 50% ಆಪ್ರೇಷನ್ಸು ಮಾಡೋದು ಸುಳ್ಳು, ಅವಶ್ಯಕತೆ ಇರಲ್ಲ ಅಂತ ಒಂದಾದರೆ, ಎರಡನೇದು ಕ್ವಾಲಿಟಿ ಆಫ್ ಆಪ್ರೇಷನ್ ಸರಿ ಇಲ್ಲ ಅಂತ ಚರ್ಚೆ ಆಗ್ತಾ ಇದೆ. ಯಾಕೆ ಫಸ್ಟ್ ಪಾರ್ಟ್ ಎ ಆನ್ಸರ್ ಮಾಡ್ತೀನಿ ಅಂತ ಹೇಳಿದ್ರೆ, ಇವತ್ತು ಇಂಡಿಯನ್ ಹೆಲ್ತ್ ಕೇರ್ ಸಿಸ್ಟಮ್ ಇದೆಯಲ್ಲ, ಪ್ರೈವೇಟ್ ಈಕ್ವಿಟಿ ಮನಿ ಅಂದರೆ ಕ್ಯಾಪಿಟಲಿಸ್ಟ್ ಮನಿ, ವೆಂಚರ್ ಕ್ಯಾಪಿಟಲಿಸ್ಟ್ ಮನಿ, ಅಮೆರಿಕಾ ದುಡ್ಡು ಅಥವಾ ಸಿಂಗಾಪುರ್ ದುಡ್ಡು, ಬೇರೆ ಬೇರೆ ದೇಶಗಳ ದುಡ್ಡೆಲ್ಲ ಬಂದು ಇಲ್ಲಿ ಸುರಿತಾ ಇದ್ದಾರೆ. ದುಡ್ಡು ಹಾಕೋದು ಏನೇನು ಮಾಡ್ತಾನೆ, ದುಡ್ಡು ತೆಗಿತಾನೆ, ರಿಟರ್ನ್ ಬೇಕು. ಸೊ ದುಡ್ಡು ತೆಗೆದಾಗ ಏನಾಗುತ್ತೆ, ಪುಷ್ ಮಾಡ್ತಾರೆ ಏನು ಅನ್ಎಥಿಕಲ್ ಸರ್ಜರೀಸ್ಗೆ. ಈ ಸಬ್ಜೆಕ್ಟ್ ಬಗ್ಗೆ ಡಿಬೇಟೇ ಮಾಡ್ತಾರೆ ಒಬ್ಬರು ಪ್ರೊಫೆಸರ್ ಸಾರಂಗ್ ಅಂತ ಇಂಡಿಯನ್ ಸ್ಕೂಲ್ ಆಫ್ ಬಿಸ್ನೆಸ್ಸಲ್ಲಿ. ಓಕೆ, ಪ್ರೈವೇಟ್ ಈಕ್ವಿಟಿ ಮನಿ ಆದಾಗ ಏನಾಗುತ್ತೆ, ಆಪ್ರೇಷನ್ಸ್ ಮಾಡು, ಟಾರ್ಗೆಟ್ ಇಡು ಮಾಡು ಅಂತ. ಆಪ್ರೇಷನ್ಸಲ್ಲಿ ಯಾರು ಟಾರ್ಗೆಟ್ ಇಡೋಕ್ಕಾಗುತ್ತಾ? ಆಗಲ್ಲ. 100 ಕಾರ್ ಮಾರಪ್ಪ ಈ ತಿಂಗಳು ಅಂದರೆ ಮಾರ್ಬೋದು 100 ಕಾರ್ನ. 100 ಆಪ್ರೇಷನ್ ಮಾರಪ್ಪ ಹೆಂಗೆ ಮಾಡೋಕ್ಕಾಗುತ್ತೆ ಟಾರ್ಗೆಟ್ಸ್? ನೋ, ದೇ ಕಾಂಟ್ ಡೂ ಇಟ್. ಬಟ್ ಯಾರು ಆಪ್ರೇಷನ್ ಮಾಡಿಸ್ಕೊಳಕ್ಕೆ ಬಂದಿರ್ತಾರೋ ಅವ್ರನ್ನ ನೀನು ಮಾಡಪ್ಪ ಆಪ್ರೇಷನ್ ಅಂತ ಹೇಳ್ಬೋದು ಬೇಕಾದರೆ, ಅಲ್ವಾ? ಸೊ ಕ್ವಾಲಿಟಿ ವಿಚಾರ ಬಂದಾಗ ಐ ಟೆಲ್ ಮೈ ಓನ್ ಡಾಟರ್ ಸ್ಟೋರಿ. ನನ್ನ ಮಗಳು 2 ಇಯರ್ಸಿಂದ ಹೆಡೇಕ್ ಅಂತ ಹೇಳ್ತಾ ಇದ್ಲು. ಯಾವಾಗ 10th ಸ್ಟ್ಯಾಂಡರ್ಡ್ ಶುರುವಾಗಿದ್ದು ಹಿಂದೆ ನಾವೊಬ್ರು ದೊಡ್ಡ ಡಾಕ್ಟ್ರು ಬೆಂಗಳೂರಲ್ಲಿ ಅವ್ರ ಹತ್ರ ಹೋಗಿ ನಾನು ಒಂದು 4 ಸರಿ ಹೋಗಿದ್ದೀನಿ.
4 ಸರಿ ಹೋದಾಗ ಅವರು ಒಂದು ಮಾತ್ರೆ ತಗೋ ಇದು ತಗೋ ಅದು ತಗೋ ಅಂತ ಮಾಡ್ತಿದ್ರು. ಆಮೇಲೆ ಏನಾಯಿತು, ನಮಗೇನು ಟ್ರಸ್ಟು, ಅವರು ಬೆಸ್ಟ್ ಡಾಕ್ಟ್ರಪ್ಪ ಇಂಡಿಯಾದಲ್ಲಿ, ಬೆಂಗಳೂರಿಗೆ ನಂಬರ್ 1 ಡಾಕ್ಟ್ರ್ ಇವರು, ಅಂಥವ್ರ ಹತ್ರ ಬಂದಿದ್ದು ನಾನು ಥಿಂಕೇ ಮಾಡಲಿಲ್ಲ ನಾನು ಡಾಕ್ಟ್ರಾಗಿ, ಅವರೇನು ಕರೆಕ್ಟಾಗಿ ಹೇಳ್ತಾರಂತ. ಮತ್ತೆ 10th ಎಕ್ಸಾಮ್ ಮುಗಿಸ್ಬಿಟ್ಲು ಪಾಪ. 10thಲ್ಲೂ ಆ ಹೆಡ್ಡೇಕ್ ಸರಿ ಹೋಗಿದೆ, ಇನ್ನೊಂದು ತುಂಬ ಚೆನ್ನಾಗಿ ಮಾರ್ಕ್ಸ್ ಬಂದಿರೋದು, ಚೆನ್ನಾಗಿ ತೊಗೊಂಡಿಲ್ಲ ಬಟ್ ಇನ್ನೂ ಚೆನ್ನಾಗಿ ಬಂದಿರೋದು. ಆಮೇಲೆ ಏನಾಯಿತು, ಮತ್ತೆ ಹೆಡ್ಡೇಕ್ ಸ್ಟಾರ್ಟ್ ಆಯಿತು. ನಾನು ಬ್ಯುಸಿ ಇದ್ದೆ ಅವತ್ತು. ನನ್ನ ಕಸಿನ್ಗೆ ಹೇಳ್ದೆ, ನೀನು ಜೊತೆಲಿ ಹೋಗಪ್ಪ, ನಿನ್ನದು ಕರ್ಕೊಂಡು ಹೋಗೋಣ ಅಂತ. ಹೋಗಿ ಅಲ್ಲಿ ಮತ್ತೆ ಅವತ್ತೇನು ಮಾಡಿದ್ದಾರೆ, ಇನ್ನೊಂದು ಡಾಕ್ಟ್ರಿಗೆ ಪುಷ್ ಮಾಡಿದ್ದಾರೆ. ಎಲ್ಲಿಗೆ? ಇನ್ನೊಂದು ಡಿಪಾರ್ಟ್ಮೆಂಟಿಗೆ. ಆ ಡಿಪಾರ್ಟ್ಮೆಂಟ್ ನೋಡ್ಬಿಟ್ಟು ಏನೂ ಇಲ್ಲ ಇವಳಿಗೆ ಅಂತ ಇನ್ನೊಂದು ಡಿಪಾರ್ಟ್ಮೆಂಟಿಗೆ ಪುಷ್ ಮಾಡಿಬಿಟ್ರು. ಆ ಡಿಪಾರ್ಟ್ಮೆಂಟ್ ಪುಷ್ ಮಾಡಿದ್ರೆ ಅವ್ರೇನೋ ಇವರಿಗೆ ಅದಿದೆ ಇದೇ ಸಮಸ್ಯೆ ಇದೆ ಇವಳಿಗೆ ಅಂತೆಲ್ಲ ಕಥೆ ಹೇಳ್ಬಿಟ್ಟಿದ್ದಾರೆ ಅವರು. ಅವನು ನನಗೆ ಹೇಳ್ತಾನೆ, ನೀವು ಒಬ್ಬರಿಗೆ ಮೀಟ್ ಮಾಡ್ಬೇಕಂತ ಡಾಕ್ಟ್ರನ್ನ, ಅವಳಿಗೇನೋ ಸಮಸ್ಯೆ ಇದೆ. ಏನು ಸಮಸ್ಯೆ ಇದೆ ಅವಳಿಗೆ? ಚೆನ್ನಾಗಿದ್ದಾಳಲ್ಲ. ಇಲ್ಲಲ್ಲ, ಹೆಡ್ಡೇಕ್ ಬರ್ತಾರೆ ಬೇರೆ ಕಾರಣಕ್ಕೆ ಅವಳಿಗೆ ಅಂತಂದ್ಬಿಟ್ಟು. ಏನು ಕಾರಣಪ್ಪ ಅಂದರೆ ಅದೇನೋ ಈ ಸಮಸ್ಯೆ ಇದೆ ಅಂತೆ. ಪೇರೆಂಟ್ ಟೀಚರ್ ಮೀಟಿಂಗ್ ಆಯಿತು. ನಾನು ಸ್ಕೂಲಿಗೆ ಹೋದಾಗ ಎಲ್ಲ ಟೀಚರ್ಗಳು ತುಂಬ ಡೈನಮಿಕ್ ಇದ್ದಾಳೆ, ತುಂಬ ಆ್ಯಕ್ಟಿವ್ ಇದ್ದಾಳೆ, ಇವು ಲೀಡರ್ ಇದ್ದಾಳೆ, ಆ್ಯಕ್ಚುಲಿ ಟಾಸ್ಕ್ ಮಾಸ್ಟ್ರು, ಎಲ್ಲ ಜವಾಬ್ದಾರಿ ತೊಗೊಳ್ತಾಳೆ. ಕ್ಲಾಸಲ್ಲಿ ಮಾತ್ರ ಮೇಡಮ್ ನನ್ನ ತಲೆ ಕೆಳಗೆ ಹಾಕ್ತೀನಿ ಅಂತ ಹೇಳಿ. ಯಾವ ಕ್ಲಾಸಲ್ಲಿ ಅಟೆಂಟಿವ್ ಆಗಿರಲ್ಲ ಇವಳು, ಎಲ್ಲ ಕ್ಲಾಸಲ್ಲೂ ತಲೆ ಕೆಳಗೆ ಹಾಕ್ತಾಳೆ. ಹೆಡೇಕ್ ಅಂತ ಆಡ್ತಾಳೆ. ಇವಳು ಮೊಬೈಲ್ ನೋಡ್ತಾಳ? ಇಲ್ಲ. ನಿದ್ದೆ ಮಾಡ್ತಾಳೆ? ಮತ್ತು ಯಾಕೆ ಹೆಡೇಕು? ನನಗೆ ಡೌಟ್ ಶುರುವಾಗಿ ಏನು ಮಾಡಿದೆ, ಇನ್ನೊಂದು ಡಾಕ್ಟರ್ ಹತ್ರ ಹೋದೆ ನಾನು, ನನ್ನ ಜೂನಿಯರ್, ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜ್. ನೋಡಪ್ಪ ಇವಳಿಗೇನೋ ಹೆಡೇಕ್. ಅವನು ಒಂದು CT ಸ್ಕ್ಯಾನ್ ಮಾಡಿದ್ರೆ ಅವಳಿಗೆ ಫುಲ್ಲು ಸೈನಸೈಟಿಸು ಬ್ಲಾಕ್ ಆಗಿ ಎಲ್ಲ ಫಂಗಸ್ ಎಲ್ಲ ಆಗ್ಬಿಟ್ಟಿದೆ 2 ಇಯರ್ಸಲ್ಲಿ. ನೀವು ನೋಡಿಬೇಕಾದ್ರೆ ಆ ಸಣ್ಣ ಸೈನಸೈಟಿಸ್ನ ಟ್ರೀಟ್ ಮಾಡಿಲ್ಲ. 2 ಇಯರ್ಸು ಒಂದು ಮಗು ಸಫರ್ ಮಾಡುತ್ತೆ. ಅದು ಡಾಕ್ಟ್ರ್ ಮಗಳು, ಬೇರೆ ಮಕ್ಳು ಏನಾಗಬೇಕು ಅಲ್ವಾ? ಸೊ ಕ್ವಾಲಿಟಿ ಡಾಕ್ಟ್ರ್ ಏನು ಮಾಡಬೇಕು ಅಂತ ಹೇಳಿದ್ರೆ, ಒಬ್ಬ ಡಾಕ್ಟ್ರು ಒಂದು ಪೇಷಂಟ್ ನೋಡಬೇಕಾದ್ರೆ ಫಸ್ಟ್ ಕನ್ಸಲ್ಟೇಷನಲ್ಲಿ ಕನಿಷ್ಠ ಪಕ್ಷ 30ರಿಂದ 40 ನಿಮಿಷ ನೋಡಬೇಕು. ಆವಾಗ ಅರ್ಥ ಆಗುತ್ತೆ ಕಾಯಿಲೆ. 5 ಮಿನಿಟ್ಸ್ 2 ನಿಮಿಷ 5 ಮಿನಿಟ್ಸ್ ಆದರೂ ಪುಣ್ಯ ಸರ್. ಇಂಡಿಯಾದಲ್ಲಿ 2 to 3 ಮಿನಿಟ್ಸ್ ಆ್ಯಾವ್ರೇಜು, ವೆಸ್ಟಲ್ಲಿ 35 to 40 ಮಿನಿಟ್ಸ್ ಆ್ಯಾವ್ರೇಜು. ನಾನು ನೋಡ್ತೀನಿ 40 ಮಿನಿಟ್ಸ್ ಫಸ್ಟ್ ಪೇಷಂಟ್ ಬಂದಾಗ, ಫಸ್ಟ್ ಕನ್ಸಲ್ಟೇಷನ್. ಸೊ ನಾನು ಹೋದ್ಮೇಲೆ ಈ ಡಾಕ್ಟ್ರು 2 ನಿಮಿಷ ಸರ್, ಗ್ರೇಟ್ ಡಾಕ್ಟ್ರು, ಹಿಂಗೆ ಬಂದು ಕಳಿಸ್ಬಿಡೋರು. ಏನೂ ಆಗಿಲ್ಲ ಹೋಗಪ್ಪ. ದೊಡ್ಡ ಡಾಕ್ಟ್ರು, ನಂಗೆ ಅವ್ರಿಗಿನ ಚಿಕ್ಕ ವಯಸ್ಸು, ಏನೂ ಆಗಿಲ್ಲ ಹೋಗಪ್ಪ. ಈಗ ನೋಡಿದ್ರೆ ಫುಲ್ಲು ಬ್ಲಾಕ್ ಆಗಿ ಇದಾಗಿದೆ, ಅವಳಿಗೆ ಸರ್ಜರಿ ಮಾಡಿಸ್ಬೇಕೀಗ. ಸೊ ಇದು ನಮ್ಮ ಸಮಸ್ಯೆ ಇಂಡಿಯಾದಲ್ಲಿ. ಡಾಕ್ಟ್ರುಗಳು ಪೇಷಂಟ್ಗೆ ಟೈಮ್ ಕೊಡಲ್ಲ. ಟೈಮ್ ಕೊಟ್ಟಾಗ ಅರ್ಥ ಮಾಡ್ಕೊಡ್ತಾರೆ, ಟೈಮ್ ಕೊಟ್ಟಾಗ ಸರಿಯಾಗಿ ಡಯಾಗ್ನೋಸ್ ಆಗುತ್ತೆ, ಟೈಮ್ ಕೊಟ್ಟಾಗ ಆ ಪೇಷಂಟಿಗೆ ಮೇಲೆ ಟ್ರಸ್ಟ್ ಬರುತ್ತೆ. ಸರಿಯಾಗಿ ಡಯಾಗ್ನೋಸ್ ಆದರೆ ಸರಿಯಾಗಿ ಟ್ರೀಟ್ ಮಾಡ್ತೀರಾ, ಆವಾಗ ನೀವು ಫೇಮಸ್ ಆಗ್ತೀರಾ, ಒಳ್ಳೆ ಡಾಕ್ಟ್ರ್ ಆಗ್ತೀರಾ. ಫೇಮಸ್ ಆಗ್ತಾ ಇದಾಗ್ಬಿಡ್ಬೋದು ಕಾಂಪ್ಲೆಸೆಂಟು, ನಾನೇನು ಫೇಮಸ್ ಆಗ್ಬಿಟ್ಟಿದ್ದೀನ, ತುಂಬ ಪೇಷಂಟ್ ಇದ್ದಾರೆ ಅಂತ. ಎಷ್ಟೇ ಫೇಮಸ್ ಆದ್ರೂ, ಎಷ್ಟೇ ಬ್ಯುಸಿ ಇದ್ರೂ, ಪ್ರತಿಯೊಂದು ಪೇಷಂಟ್ಗೂ ಒಳ್ಳೆ ಕ್ವಾಲಿಟಿ ಟೈಮ್ ಒಂದು ಡಾಕ್ಟ್ರ್ ಕೊಟ್ಟಾಗ ಮಾತ್ರ ಸಾರ್ಥಕ, ಇಲ್ಲದೆ ಹೋದರೆ ಇಲ್ಲ. ಲಾಂಜಿವಿಟಿ ಅಂತ ಹೇಳಿದ್ರೆ ನೀವು ಎಷ್ಟು ದಿನ ಇರ್ತೀರೋ ಮುಖ್ಯ ಅಲ್ಲ, ನೀವು ಹೇಗೆ ಬದುಕಿರ್ತೀರೋ ಅದು ಮುಖ್ಯ ಅಂತ. ಹೆಲ್ತ್ ಸ್ಪ್ಯಾನ್ ಇಸ್ ಇಂಪಾರ್ಟೆಂಟ್, ನಾಟ್ ಲೈಫ್ ಸ್ಪ್ಯಾನ್. ಲೈಫ್ ಸ್ಪ್ಯಾನ್ 100 ವರ್ಷ ಬದುಕಿದ್ದು, ಅದನ್ನು 40 ವರ್ಷ ಹಾಸ್ಕಿಟ್ಟಿದೆ, ಸುಖ ಏನು. ಬಟ್ ಇಂಡಿಯಾದಲ್ಲಿ ಇತ್ತೀಚೆಗೆ ಲಾಂಜಿವಿಟಿ ಸ್ಪೀಕಿಂಗ್ ಅಪ್. ಇವತ್ತಿಗೂ ಸಹ ಇಂಡಿಯಾದಲ್ಲಿ ಬಡವರಿಗೆ ಹೆಲ್ತ್ ಕೇರ್ ಆಕ್ಸೆಸ್ ಆಗಬೇಕು, ಬಡವರಿಗೆ ಹೆಲ್ತ್ ಕೇರ್ ಅಫೋರ್ಡಬಲ್ ಆಗಬೇಕು, ಬಡವರಿಗೆ ಹೆಲ್ತ್ ಕೇರ್ ಅಡ್ವಾನ್ಸ್ ಆಗಬೇಕಂತ ಇವತ್ತಿಗೂ ಚರ್ಚೆ. ಇವತ್ತು DNA ಲೆವೆಲಲ್ಲಿ ಯಾಕೆ ಅವ್ರಿಗೆ ಕ್ಯಾನ್ಸರ್ ಬಂತು ಅಂತ ಫ್ಯಾಮಿಲಿನ ಸ್ಕ್ರೀನ್ ಮಾಡೋಕ್ಕೆ ಅವ್ರ ಕೈಯಲ್ಲಿ ಶಕ್ತಿ ಇಲ್ಲ. ಇನ್ನು ಈ ಒಂದು ಬಯೋ ಹ್ಯಾಕಿಂಗ್ ಎಲ್ಲ ಬಡವರಿಗೆ ತುಂಬ ದೂರದ ಮಾತು. ಇವತ್ತು ಇಂಡಿಯಾದಲ್ಲಿ ಅತಿ ವೇಗವಾಗಿ ಆಡ್ತಾ ಇರೋ ಕ್ಯಾನ್ಸರು ಕೋಲೋರೆಕ್ಟಲ್ ಕ್ಯಾನ್ಸರ್. ಈ ಕ್ಯಾನ್ಸರು 100ಕ್ಕೆ 78% ಜನಕ್ಕೆ ಭಾಳ ಲೇಟಾಗಿ ಡಯಾಗ್ನೋಸ್ ಆಗುತ್ತೆ. ಡಾಕ್ಟರ್ ಹತ್ರ ಹೋಗೋದೇ ಇಲ್ಲ. ಅವ್ರು ಹೋದಾಗ ಅಡ್ವಾನ್ಸ್ ಸ್ಟೇಜಲ್ಲಿರುತ್ತೆ, ಅದನ್ನೇ ಟ್ರೀಟ್ ಮಾಡೋಕ್ಕಾಗಲ್ಲ, ಜನ ಸಾಯ್ತಾರೆ. ಅಮೆರಿಕಾದಲ್ಲಿ ಬೈ 2030 30% ಇನ್ಕ್ರೀಸ್ ಇನ್ ಕೋಲನ್ ಕ್ಯಾನ್ಸರ್ಸು ಇನ್ 30 years ಏಜ್ ಗ್ರೂಪು. ಇಂಡಿಯಾದಲ್ಲಿ ಅಮೆರಿಕಾದಲ್ಲಿ ಆಗಿರೋ ಸೀನು ಇನ್ನು 30 ವರ್ಷ ಆದಮೇಲೆ ಬರುತ್ತೆ.